ಅಪರೂಪದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಬೆಂಬಲ ನೀಡುವ ದೃಢ ಸಂಕಲ್ಪದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಶಾಂತಾಯಿ ವಿದ್ಯಾ ಆಧಾರ್ ಎಂಬ ಉಪಕ್ರಮವು ಮಾಜಿ ಮೇಯರ್ ವಿಜಯ್ ಮೋರೆ ಅವರ ನಾಯಕತ್ವದಲ್ಲಿ ತಮ್ಮ ಪರಿಣಾಮಕಾರಿ ಕೆಲಸವನ್ನ ಮುಂದುವರಿಸುತ್ತಿದ್ದಾರೆ. ಈ ಸಂಸ್ಥೆ ರದ್ದಿ ಅಂದರೆ ಹಳೆಯ ಪತ್ರಿಕೆಗಳು ಮತ್ತು ಕಸದ ವಸ್ತುಗಳನ್ನು ಸಂಗ್ರಹಿಸಿ ಅದನ್ನು ಮಾರಾಟ ಮಾಡಿ ಆ ಮೊತ್ತವನ್ನು ವಿದ್ಯಾರ್ಥಿಗಳ ಶಾಲಾ ಶುಲ್ಕಕ್ಕೆ ಉಪಯೋಗಿಸುತ್ತದೆ. ಇಂದು ತಂಡವು ರಾಣಿ ಚೆನ್ನಮ್ಮ ನಗರದ ಗುರುಪ್ರಸಾದ್ ಕಾಲೋನಿಗೆ ಭೇಟಿ ನೀಡಿದ್ದು ಅಲ್ಲಿಯ ನಿವಾಸಿಗಳು ಪ್ರತಿ 2 ತಿಂಗಳಿಗೆ ರದ್ದಿ ಸಂಗ್ರಹಿಸಿ ದೇಣಿಗೆ ನೀಡುವ ಮೂಲಕ ಅಭಿಯಾನಕ್ಕೆ ಸಕ್ರಿಯವಾಗಿ ಬೆಂಬಲ ನೀಡುತ್ತಿದ್ದಾರೆ. ಅವರ ಈ ನಿರಂತರ ಪ್ರಯತ್ನಗಳಿಂದ ಅನೇಕ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ತಕ್ಕ ಹಾಗೆ ನಿರ್ವಹಿಸಲು ನೆರವು ದೊರೆತಿದೆ. ನಮಸ್ಕಾರ, ನಾನು ಡಾಕ್ಟರ್ ಅರವಿಂದ್ ಕುಲಕರ್ಣಿ. ನರಗುಂಕರ್ ಕಾಲನಿ ನಮ್ಮದು 15 ಫ್ಯಾಮಿಲಿದು ಒಂದು ವಾಟ್ಸಪ್ ಗ್ರೂಪ್ ಇದೆ, BC ಗ್ರೂಪ್ ಇದೆ. ಸುಮಾರು 10-12 ವರ್ಷದಿಂದ ಇಲ್ಲಿ ಎಲ್ಲರಿಗೂ ನಾವೊಂದು BC ಪ್ರತಿ ತಿಂಗಳ ಕೂಡ್ತೀವಿ. ಆದರೆ ಹೇಳಿತ್ತು ಯಾಕೆ ಶಾಂತಾಯಿ ವೃದ್ಧಾಶ್ರಮ ಮೋರೆಯವ್ರ ಜೊತೆ ನಂದು 25 ವರ್ಷ ಆಯಿತು. 2000ನೇ ಇಸ್ವಿಯಿಂದ ಅವ್ರ ಜೊತೆ ನಾನು ಸಂಬಂಧ ಇಟ್ಕೊಂಡಿದ್ದೀನಿ. ಸೊ ಈ ವಿದ್ಯಾ ಆಧಾರ ಶುರು ಆಯಿತು 15 ವರ್ಷದಿಂದ. ಅವ್ರು ಹೇಳಿದ್ರು ನಮಗೆ. ಸೊ ಇಲ್ಲಿ ನರಗುಂಕರ್ ಕಾಲನಿ ಸ್ಟಾರ್ಟ್ ಮಾಡಿದ್ದೀವಿ. ಈ ನರಗುಂಕರ್ ಕಾಲನಿ ಪೂರ್ತಿ 20-25 ಮನೆಗಳು ಸುಮಾರು 10-12 ವರ್ಷ ಯಾರೂ ರದ್ದಿ ಮಾಡೋದಿಲ್ಲ. ಪ್ರತಿಯೊಬ್ಬರು 3 ತಿಂಗಳಿಗೆ ಒಂದ್ಸಲ ನಾವು ಅವ್ರಿಗೆ ವಾಟ್ಸಪ್ ಗ್ರೂಪ್ ಮೆಸೇಜ್ ಹಾಕ್ತೀವಿ. ಪ್ಲಸ್ ಮೋರೆಯವರಿಗೆ ಅಥವಾ ಸೂರಜ್ ಬರ್ತದ ಅವ್ರಿಗೆ ಯಾರಿಗೆ ಹೇಳ್ತಿದ್ವಿ, ಅವ್ರು ಬಂದು ಕರೆಕ್ಟ್ ಮಾಡ್ಕೊಂಡು ಹೋಗ್ತಿದ್ರು. ಈಗ ಇಷ್ಟೋ ಅಲ್ಲ, ಗುರುಪ್ರಸಾದ್ ಕಾಲನಿಯು ಕೆಲವೊಂದು ನಮ್ಮ ನಿರ್ಮಲಾ ಪ್ರಕಾಶ್ ಅಂತ ಸಪ್ತಸ್ವರ ಸಂಗೀತ ವಿದ್ಯಾಲಯ ಇದೆ, ಅಲ್ಲಿಯೂ ಕೆಲವು 4 ಮನೆಗೆ ಹೇಳಿದ್ದೀವಿ. ಸೊ ನಾನು ನಿಮ್ಗೆ ಎಲ್ಲರಿಗೂ ಕೇಳ್ಕೊಳ್ಳೋದು ಏನಂದ್ರೆ, ಡೈರೆಕ್ಟ್ ಆಗಿ ನಾವು ಹುಡುಗರಿಗೆ ಹೋಗಿ ಫೀಸ್ ತುಂಬಿ ಮಾಡ್ತೀವಿ, ಅದು ಕೆಲವರಿಗೆಲ್ಲ ಮಾಡ್ಲಿಕ್ಕೆ ಆಗಂಗಿಲ್ಲ. ಇದು ಇಂಡೈರೆಕ್ಟ್ ವೇ ನೀವು ಒಂದು ಸಮಾಜ ಸೇವೆ ಮಾಡ್ತಾ ಇದ್ರಿ. ಶಾಂತಾಯಿ ವೃದ್ಧಾಶ್ರಮ ಅಂತ ಒಳ್ಳೆಯ ಒಂದು ವಿದ್ಯಾಶ್ರಮ, ಅಲ್ಲಿಂದ ವಿದ್ಯಾ ಆಧಾರ್ ಏನು ಕೊಡ್ತಾ ಇದ್ದಾರೆ ಅದಕ್ಕೆ ಡೈರೆಕ್ಟ್ ಆಗಿ ಆಗುತ್ತೆ. ಅದು ದಯವಿಟ್ಟು ನೀವೇ ಹಣ ಕೊಡ್ತಾ ಇಲ್ಲ, ನಿಮ್ಮ ಮನ್ಯಾಗ ಬಿದ್ದಿದ್ದು ರದ್ದಿನ ತಗೊಂಡು ಹೋಗ್ಲಿಕ್ಕೆ ಅದು ಒಂದು ಹೆಲ್ಪ್. ಯಾಕೆ ರದ್ದಿ ಎಲ್ಲಿ ಕೊಡಬೇಕು ಪ್ರಾಬ್ಲಮ್ ಆಗ್ತದೆ. ಅದು ಸಲುವಾಗಿ ಇದೊಂದು ಸಾರ್ಥ ಪರಮಾರ್ಥ ಎರಡೂ ಇದೆ ಇದರಲ್ಲಿ. ಅದಕ್ಕೆ ಎಲ್ಲರಿಗೂ ನಾನು ನನ್ನ ಪರವಾಗಿ ನಮ್ಮ ಎಲ್ಲರ ಪರವಾಗಿ ಹೇಳ್ಕೊಳ್ತಾ ಇರೋದ್ರೇನೆಂದ್ರೆ, ಈ ಶಾಂತಾಯಿ ಆಶ್ರಮದ ವಿದ್ಯಾರ್ಥಿ ಆಧಾರ ಏನು ಕಾರ್ಯಕ್ರಮ ಇದೆ ಇದಕ್ಕೆ ನಿಮ್ಮ ರದ್ದಿ ಕೊಟ್ಟು ಸಹಕರಿಸಿ, ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ, ಅದಕ್ಕೆ ಸಹಕರಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ವಿಜಯ್ ಮೋರೆ ಹಾಗೂ ಹಿರಿಯ ನಿವಾಸಿ VL ಕುಲಕರ್ಣಿ ಅವರು ಬೆಳಗಾವಿಯ ಎಲ್ಲಾ ನಿವಾಸಿಗಳಿಗೆ ಮನವಿ ಮಾಡಿ ತಮ್ಮ ತಮ್ಮ ಮನೆಯ ರದ್ದಿಯನ್ನು ದೇಣಿಗೆ ನೀಡಿ ಈ ಕಾರ್ಯಕ್ಕೆ ಹಸ್ತಕ್ಷೇಪ ಮಾಡಲು ಕೋರಿದ್ರು. ನಗರದ ಹೆಚ್ಚು ಜನರು ಮುಂದಾಗಿ ಸಹಕರಿಸಿದ್ರೆ ಈ ಶೈಕ್ಷಣಿಕ ವರ್ಷದಲ್ಲಿ ಇನ್ನೂ ಹೆಚ್ಚು ಮಕ್ಕಳಿಗೆ ಸಹಾಯ ಮಾಡಬಹುದಾಗಿದೆ ಎಂದು ಅವರು ಹೇಳಿದರು. ಗಂಗಾಧರ್ ಪಾಟೀಲ್, ಅಲನ್ ವಿಜಯ್ ಮೋರೆ, ವಿನಾಯಕ್ ಬೊಂಗಲೆ, ವಿಶ್ವಾಸ್ ಪಾಟೀಲ್ ಮತ್ತು ಇತರರು ಈ ವೇಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, KMM ಕನ್ನಡ ನ್ಯೂಸ್, ಬೆಳಗಾವಿ.